ಕೇಸಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ನಲ್ಲಿ ನಾಗರಾಜ್ ಪಾತ್ರ ದೊಡ್ಡದು. ಭರ್ತಿ 15 ವರ್ಷದಿಂದ ನಾಗಾ ದರ್ಶನ್ ಸೇವೆ ಮಾಡಿಕೊಂಡು ಬಂದಿದ್ದಂತೆ. ಆ ಸೇವೆಗೆ ಸಿಕ್ಕ ಪ್ರತಿಫಲವೇನು ಗೊತ್ತಾ? ನನ್ನ ಮಗ ಯಾವ ರೀತಿ ನರಳಿ ಸತ್ತಿದನೋ ಅದಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಉರಿಯುತ್ತೆ ನಮಗೆ. ತಾಯಿ ಅವನೊಬ್ಬನೇ ಮಗ, ಅವ್ರ ಅಮ್ಮನಿಗೂ ಶುಗರು BP ಎಲ್ಲ ಇದೆ. ಅನ್ಕೊಂಡ್ಬಿಟ್ಟವ್ರಿ ಪಾಪ ಅವರಮ್ಮ. ತೆರೆ ಹಿಂದೆ ಕ್ಯಾಮ್ರಾ ಮುಂದೆ ತರೇಹವಾರಿ ಡೈಲಾಗ್ ಹೊಡೆದು ಎಮೋಷನಲ್ ಸಾಂಗ್ಗೆ ಆಕ್ಟ್ ಮಾಡಿ ಗ್ಲಿಸರಿನ್ ಹಾಕೊಂಡು ಕಣ್ಣೀರ್ ಸುರಿಸಿ ಶಿಳ್ಳೆ ಚಪ್ಪಾಳೆ ಪಡೆಯೋ ಎಂತಹ ಸ್ಟಾರ್ಗೂ ತೆರೆಯಾಚೆ ಸಾಮಾನ್ಯ ಮನುಷ್ಯನಂತಹ ಮನಸ್ಥಿತಿ ಇರಬೇಕು. ಯಾಕಂದ್ರೆ ಅವನಿಗೂ ತಾಯಿ ಇರ್ತಾಳೆ, ಅವನಿಗೂ ಮಡದಿ ಮಗು ಇರುತ್ತೆ. ತಾನೊಬ್ಬ ಸೂಪರ್ ಸ್ಟಾರ್ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡೋದಲ್ಲ, ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಪರಪ್ಪನ ಅಗ್ರಹಾರದ ಬ್ಯಾರಕ್ ನಂಬರ್ 3ಯಲ್ಲಿ 6016 ಅನ್ನೋ ನಂಬರ್ನ ಕೈದಿಯಾಗಿರೋ ವ್ಯಕ್ತಿ. ಹೌದು, ದರ್ಶನ್. ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್ ಇವತ್ತು ಜೈಲ್ ಗಿರಾಕಿ. ಮೆಜೆಸ್ಟಿಕ್ನಿಂದ ಕಾಟೇರದವರೆಗೂ ಸಿನಿಮಾಗಳಲ್ಲಿ ದರ್ಶನ್ ಆಲ್ಮೋಸ್ಟ್ ಮದರ್ ಸೆಂಟಿಮೆಂಟ್ ಸೀನ್ಗಳಲ್ಲಿ ನಟಿಸಿದ್ದಾರೆ. ರೀಲ್ ಮೇಲೆ ನೆಟ್ಟಗಿದ್ದು ರಿಯಲ್ ಲೈಫ್ನಲ್ಲಿ ಸೊಟ್ಟಿಗಿದ್ರೆ ಅಂತಹವರು ಯಾವ ಸೀಮೆ ಸ್ಟಾರ್ ಮಾರಾಯ ಅಂತ ಜನ ಬಾಯಿ ಬಂದಂಗೆ ಮಾತಾಡ್ಕೊಳ್ತಿದ್ದಾರೆ. ವಿಷಯ ಕೂಡ ಇಲ್ಲೇ ಇರೋದು. ದರ್ಶನ್ ಅನ್ನೋ ಅತ್ಲಾಗೆ ಮದವೇರಿದ ಮದಗಜವೋ, ಅಡ್ನಾಡಿ ಸಂಘ ಸೇರಿ ಅಡ್ಡಾದಿಡ್ಡಿ ಅಹಂಕಾರಕ್ಕೆ ತಿರುಗಿ ವಿಕೃತ ಕ್ರೌರ್ಯ ಮೆರೆದ ಐರಾವತವೋ. ದರ್ಶನ್ ಅಂಡ್ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ನಡೆಸಿದ ಕ್ರೌರ್ಯದಿಂದ ಅದೆಷ್ಟೋ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಿವೆ. ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡೋನು ಅಂದರ್. ಶುಗರ್ ಪೇಷಂಟ್ ತಾಯಿಗೆ ದಿಕ್ಕ್ಯಾರು ದೆಸೆಯಾರು? ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ A11 ಆರೋಪಿಯಾಗಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಾಗಾ ಅಲಿಯಾಸ್ ನಾಗರಾಜ್ ಅವರ ಮೈಸೂರಿನ ನಿವಾಸ ಹಾಗೂ ಮೈಸೂರಿನ ನಿವಾಸದ ಬಳಿ ನಾನಿದ್ದೇನೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭರ್ಭರವಾಗಿ ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬವಷ್ಟೇ ಅಲ್ಲ, ದರ್ಶನ್ ನಂಬಿ ಜೊತೆಗಿದ್ದೋರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಈ ಪುಟ್ಟ ಮನೆಯಲ್ಲಿದ್ದು ಚೊಕ್ಕ ಕುಟುಂಬದ ಹುಡುಗನಾಗಿದ್ದ ನಾಗಾ ಅಲಿಯಾಸ್ ನಾಗರಾಜ್ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದವ. ಆ ಕನಸುಗಳನ್ನ ಸಾಕಾರಗೊಳಿಸೋದಕ್ಕೆ ಡಿ ಬಾಸ್ ಜೊತೆಗಿದ್ದವನು. ಮೈಸೂರಿನ ಒಂದು ವಾರ್ಡ್ಗೆ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಅಂತಹ ನಾಗರಾಜ್ ಕೂಡ ಈಗ ರೇಣುಕಾಸ್ವಾಮಿ ಕೇಸಲ್ಲಿ ಜೈಲು ಪಾಲಾಗಿದ್ದಾನೆ. ತಾಯಿ ಅವನೊಬ್ಬನೇ ಮಗ, ಅವ್ರ ಅಮ್ಮನಿಗೂ ಶುಗರು BP ಎಲ್ಲ ಇದೆ. ಅನ್ಕೊಂಡ್ಬಿಟ್ಟವ್ರಿ ಪಾಪ ಅವರಮ್ಮ. ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ನಮಗೂ ತಲೆ ಬಕ್ಕಂಡ್ರೆ ಹುಡುಗ ಅಂದ್ಕೊಂಡು ಮಾತಾಡೋನಲ್ಲ. ನಾಗರಾಜ್ ಬರೋಬ್ಬರಿ 15 ವರ್ಷಗಳಿಂದ ದರ್ಶನ್ ಜೊತೆಗಿದ್ದ. ನೀವು ಗಮನಿಸಿದ್ರೆ ದರ್ಶನ್ ಎಲ್ಲೇ ಹೋದ್ರೂ ಅವನ ಜೊತೆಗೆ ಇರ್ತಿದ್ದ. ಅಂತಹ ನಾಗ ತಪ್ಪು ಮಾಡಿದ್ದಾನೋ ಇಲ್ವೋ, ಆದ್ರಿವತ್ತು ಜೈಲು ಪಾಲಾಗಿದ್ದಾನೆ. ಇನ್ನ ನಾಗನ ತಾಯಿ ಶುಗರ್ ಪೇಷಂಟ್ ಆಗಿದ್ದು ಹಲವು ವರ್ಷಗಳ ಹಿಂದೆಯೇ ತಂದೆಯನ್ನ ಕಳೆದುಕೊಂಡಿದ್ದಾನೆ. ಈಗ ಅವನ ಕುಟುಂಬವು ಅಕ್ಷರಶಃ ದಿಕ್ಕು ತೋಚದಂತಾಗಿದೆ. ಮಗುವಿಂದ ನಾವು ನೋಡಿರೋ ಮಗುನೇದು. ಅದು ತುಂಬ ಒಳ್ಳೆಯವನು, 4 ಜನಕ್ಕೆ ಬೇಕಾದವನು, ಮತ್ತು ಎಲ್ಲರನ್ನೂ ಅಕ್ಕ ಅಣ್ಣ ಅಂತ ಮಾತಾಡ್ಸೋನು. ಅಂಥ ಕೆಟ್ಟ ಬುದ್ಧಿ ಅಂತೂ ಇರಲಿಲ್ಲ. ಏನೋ ದರ್ಶನ್ ಅವ್ರ ಜೊತೆ ಇದ್ದ, ಏನೋ ದೊಡ್ಡವ್ರ ಜೊತೆ ಇದ್ದು ನನಗೊಂಥರ ದೊಡ್ಡದು ಇದಾಯ್ತು ಅಂತ ಪಾಪ ಮಾಡ್ದ. ಅದು ಏನಾಯಿತು ಅನ್ನೋದು ಪಾಪ ಇದಾಗಿದೆ. ಬರ್ತೇವೆ ಚಿಕ್ಕದ್ರಿಂದ ಪಾಪ ಒಳ್ಳೆ ಮಗು, ಅದು ಒಳ್ಳೆ ಹುಡುಗ. ನಮಗೆ ಆಗಲಿ ಯಾರಿಗೇ ಆಗಲಿ ನಮ್ಮ ಅಕ್ಕಪಕ್ಕ ಅಣ್ಣ ತಮ್ಮ ಅನ್ನಂಗೆ ಇದ್ದಿದ್ದು. ಅವನು ಇನ್ನೊಬ್ಬರಿಗೆ ಆಮೇಲೆ ಒಂಥರ ಅವನು ಬೇರೆಯವ್ರಿಗೆಲ್ಲ ಹಂಗೆಲ್ಲ ಮಾತಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.